ಲವ್ ಮಾಡ್ಬೇಕಾರೆಲ್ಲ ಬರೀ ಕೊಡ್ಸಿರೋದೇ ನಾನು ₹1 ಚಾಕ್ಲೇಟ್ ಕೊಡ್ಸಿಲ್ಲ ಇದುವರೆಗೂ ಕೊಡ್ಸಿದ. ನಾವೇ ನಿನ್ನ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಹೇಳಕ್ವೆ. ನಾವೇ ಕೊಡ್ಸಿಲ್ವಲ್ಲ ಅವ್ರು ಸರ್ ಹತ್ರ ಕೇಳ್ಬೇಕು. ಸರ್ ಹತ್ರ ಹೋಗ್ಬಿಟ್ಟು ಏನಂತ ಕೇಳ್ಬೇಕು, ಸರ್ ನಾನು ಸರ್ ಇವ್ರ ಅಣ್ಣ ಇವ್ರು ಹೊಟ್ಟೆ ಎಸಿತೈತಂತೆ ಏನೋ ತಿನ್ಸ್ಕೊಬತ್ತೀನಿ ಅಂದ್ಬಿಟ್ಟು ಕರ್ಸ್ಕೊಂಡು ಹೋಗಿದ್ದೆ ಗೈಸ್. ಇವಳ ಅದು ಫೋಟೋ ತೋರ್ಸ್ಬಿಟ್ಟು ಹೋಗಿದ್ವಿ ಅಣ್ಣ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಮೈಸೂರು ಮಾಲಲ್ಲಿ ಹೋಗಿದ್ದು. ಮೈಸೂರು ಮಾಲ್ ಮೂವಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಶಿವಕುಮಾರ್ ಅಂಡ್ ಇಂಚರ. ಯಾಕೆ ಫಸ್ಟ್ ಟೈಮ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ಸಬ್ಸ್ಕ್ರೈಬ್ ಆಗಿರೋ ಖುಷಿಗೆ ನಾವು ನಮ್ ಲವ್ ಸ್ಟೋರಿ ರಿಯಲ್ ಲವ್ ಸ್ಟೋರಿ ಪಾರ್ಟ್ 3 ನ ಮಾಡ್ತಾ ಇದೀವಿ. ಮೋಹನ ಸಿಂಚುದ್ ಮಾಡ್ತೀನಿ ಅಂದಿದೆ, ಬಟ್ ಅವ್ರದ್ದು ಸ್ವಲ್ಪ ಟೈಮ್ ಡಿಲೇ ಆಯ್ತು. ಯಾಕಂದ್ರೆ ಫ್ರೀ ಇಲ್ಲ, ಇನ್ 2 ದಿನ ಅಷ್ಟೇನೆ ಆಮೇಲೆ ಹಾಕ್ತೀನಿ. ಈಗ ಸದ್ಯಕ್ಕೆ ನಮ್ದು ರಿಯಲ್ ಲವ್ ಸ್ಟೋರಿ ಪಾರ್ಟ್ 3 ನ ಎಲ್ಲ ಕೇಳ್ತಾ ಇದ್ರಿ. 10K ಆಗಿದ್ದಕ್ಕೆ ಖುಷಿಗೆ ಮಾಡ್ತಾ ಇದೀನಿ ಗೈಸ್. ಏನ್ ಗೊತ್ತಾ, 1 2 ಯಾರು ನೋಡಿಲ್ಲ ಹೋಗಿ ನೋಡಿ. ಅದ್ರಲ್ಲಿ ಇರೋದು ನಮ್ದು ಲವ್ ಮತ್ತೆ ಬ್ರೇಕಪ್ ಕಾಂಟ್ರವರ್ಸಿ ಅದು ಇದು ಎಲ್ಲ ಆಗಿತ್ತು. ಲಾಸ್ಟ್ ಗೆಲ್ಬಿಟ್ಟಿದೆ, ನಮ್ಮ ಅತ್ತೆ ಮಾವರ ಮನೆಗೆ ಹೋಗಿ ಹೆಣ್ಣು ಕೇಳಿದ್ವಲ್ಲ ಅಲ್ಲಿ ಬಿಟ್ಟಿದ್ದು. ಲಾಸ್ಟ್ ಎಲ್ಲ ಒಪ್ಕೊಂಡಿದ್ದು. ಅದಕ್ಕೆ ಮುಂಚೆ ಸ್ವಲ್ಪ ದಿನ ಒಂದು ಸ್ಟಾರ್ಟ್ ಆಗಿತ್ತು. ಮುಂಚೆ ಸ್ಟಾರ್ಟ್ ಆಗಿತ್ತು. ಏನ್ ಸ್ಟಾರ್ಟ್ ಆಗಿತ್ತು ಮೇಡಮ್ ಹೇಳ್ತಾರೆ ನೋಡಿ. ನಾವು ನಾನ್ ಕಾಲೇಜ್ಗೆ ಹೋಗ್ಬೇಕಾರೆ ಎಲ್ಲ ಅಲ್ಲಿಗ್ ಬಾ ಅಂತ ಕರೆಯೋದು. ಇವಳು ಬರ್ತಿರ್ಲಿಲ್ಲ. ಅವನು ಹೋಗಿದ್ದು ಯಾವಾಗ ಗೊತ್ತಾ, ಫಸ್ಟ್ ಡೇ ಇವಳನ್ನ ಕರ್ಕೊಂಡು ಹೋಗಿದ್ದು ಕಾಲೇಜ್ಗೆ. ಬಂಕ್ ಮಾಡಿ ಫಸ್ಟ್ ಡೇ ಐಸ್ ಮ್ಯಾಜಿಕ್ ಗೆ ಕರ್ಕೊಂಡು ಹೋಗಿದೆ. ಅದು ಫ್ರೆಂಡ್ಸ್ ಗಳು ಒತ್ತಾಯ ಮಾಡಿ ನಾನು ಹೋಯ್ತಾ ಇರ್ಲಿಲ್ಲ, ಬಟ್ ನಮ್ಮ ಅತ್ತೆಗೆ ಅಮ್ಮನಿಂದ ನಾನು ಹೇಳಿ ಕನ್ವಿನ್ಸ್ ಮಾಡುದು. ನಮ್ಮ ಲವ್ ಮಾಡ್ತಾರೆ. ನಮ್ಮ ಅತ್ತೆ ಗೊತ್ತಾಗಿತ್ತು. ಹೆಂಗೆ ಅಂದ್ರೆ ನಮ್ ಪುಟ್ಟಮ್ಮ ಇದಲ್ಲ, ನಮ್ ಪುಟ್ಟಮ್ಮ ಆಂಟಿ ನಂಗೆ ನಾನೇ ಮಾಡ್ಕೋತೀನಿ ಅಂದ್ರೆ ಇಂಚು ಶಿವಗೆ ಕೊಡಿ ಎಣ್ಣ ಅನ್ಕೊಂಡು ಹೇಳಿ ಲಾಸ್ಟ್ಗೆ 2 ಸೈಡ್ ಲವ್ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಫಸ್ಟ್ ಡೇ ಮಾತ್ರ ಬಂಕ್ ಮಾಡಿ ಐಸ್ ಬೆಂಚ್ಗೆ ಹೋಗಿದ್ದು. ಅಮ್ಮೂ ಕೂಡ ನಮ್ಮ ಅತ್ತೆಗೂ ಕೂಡ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಅಮ್ಮ ಎಲ್ ಬೈತದೋ ಏನೋ, ಆಮೇಲೆ ಯಾರು ನೋಡ್ಬಿಟ್ಟು ಹೇಳ್ತಾರೋ ಏನೋ ಅಲ್ಲಿ ಅನ್ಕೊಂಡು ಹೋಯ್ತಾ ಇರ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಟೈಮು ನಾವು ಗದ್ಗೆ ದೇವಸ್ಥಾನಕ್ಕೆ ಹೋಗಿದ್ದು, ನಾನು ನಮ್ಮ ಮೇಡಮ್ ಅವರು. ಅದು ಸಖತ್ತಾಗಿತ್ತು. ಅಲ್ಲಿಂದ ನಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಬಟ್ ಅಲ್ಲಿ ತನಕ ಇವ್ರಿಗೆ ಮೊಬೈಲ್ ಕೊಡ್ಸಿರ್ಲಿಲ್ಲ. ಮೊಬೈಲ್ ಕೊಡ್ಸಿದ್ ಯಾವಾಗ ಅಂದ್ರೆ ನಾವು ಉದ್ದೂರ್ಗೆ ಹೋದ್ವಲ್ಲ ಮದ್ವೆ ಫಿಕ್ಸ್ ಮಾಡ್ಕೊಳಕ್ಕೆ. ಆಗ ಮದ್ವೆ ಫಿಕ್ಸ್ ಅಂತ ಗೊತ್ತಾದ್ಮೇಲೆ ನಾನು ಇವಳಿಗೆ ಫಸ್ಟ್ ಟೈಮ್ ಮೊಬೈಲ್ ಕೊಡ್ಸಿದೆ. ಮೊಬೈಲ್ ಕೊಡ್ಸೋದ್ ನೋಡಿ ನಮ್ದು ಇನ್ನೂ ಲವ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಗೊತ್ತಲ್ಲ, ಚಾಟಿಂಗ್ ಚಾಟಿಂಗ್ ಮಾಡ್ಕೊಂಡು ಲವ್ ಡೀಪ್ ಲವ್ ಆಗಿ ಕನ್ವರ್ಟ್ ಆಯ್ತು. ಅದಾದ್ಮೇಲೆ ನಾವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಅದೇ ಟೈಮ್ಗೆ ಮೂವಿಗೆ ಹೋಗೋದು. ಮೂವಿ ಕೂಡ ಹೋಗಿದ್ದೀವಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಮೈಸೂರು ಮಾಲ್ ಮೂವಿ ಮನದ ಕಡಲು ಫಸ್ಟ್ ಮೂವಿನ ಕರ್ಕೊಂಡು ಹೋಗಿದ್ದು ಮೇಡಮ್ ಅವ್ರನ್ನ. ಇಲ್ಲಿ ಯಾವ ಇದ್ರ ಮೈಸೂರು ಫೋರಂ ಅಲ್ಲಿ. ಅದು ಹೆಂಗಿದು ಗೊತ್ತಾ, ಅವಳಿಗೆ ನರ್ವಸ್ಸು. ಬಂದವಳೆ ನನ್ನೇ ಮದುವೆ ಆಗ್ತಿರ ಅಂತ ಗೊತ್ತು. ಆದ್ರೂ ಒಂಥರ ಅದು ಹೋಗೋದು ಏನೋ ಪ್ರಯೋಜನ ಇಲ್ಲ. ಹತ್ರ ಸುಮ್ನೆ ಹಿಂಗ್ ನೋಡ್ಕೊಂಡ್ ಬಂದಿದ್ದ ಮೂವಿನ ಅದ್ಬಿಟ್ಟು ಹಾಕಿ. ಅದಾದ್ಮೇಲೆ ಇನ್ನೂ ಚೆನ್ನಾಗೈತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮೂವಿ ನೋಡ್ಕೊಂಡ್ ಬಂದ್ವಲ್ಲ, ಅದೊಂದು ವಾರಕ್ಕೆ ದಿಲೀಪ್ ಮದ್ವೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯ್ತು. ದಿಲೀಪ್ ನಮ್ಮ ಬಾಮಿದ ಅವನದು ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆಗಿ 2 ದಿನ ಆದ್ಮೇಲೆ ನಾನು ನಮ್ಮ ಮೇಡಮ್ ಮಾರನೇ ದಿನಕ್ಕೆ ನಾನು ಮೇಡಮ್ ಅವರು ದಿಲೀಪ್ ಅವರೆಲ್ಲಾರು ನಾವು ನಿಸರ್ಗಧಾಮಕ್ಕೆ ಮೋನ್ ಕರ್ಕೊಂಡು 5 ಜನ ಮಾತ್ರ ಹೋದೋ. ನಾನು ಫಸ್ಟ್ ಕಿಸ್ ಮಾಡಿದ್ದು ಅವಾಗ ನಿಸರ್ಗಧಾಮದಲ್ಲಿ. ಫಸ್ಟ್ ಕಿಸ್ ಅವಳಿಗೆ ನಾನು ಮಾಡಿದೆ. ಫಸ್ಟ್ ಕಿಸ್ ಒಂದ್ ನಿಮಿಷ ನನ್ನ ಮಗ ಅಳ್ತವನಂತೆ, ಅವಳು ಹಾಲು ಕುಡ್ಸ್ಬಿಡ್ತಾರೆ. ಓಕೆ ಗೈಸ್, ಏನ್ ಗೊತ್ತಾ, ಇವಳ್ದು ಫೋರ್ಟ್ಸ್ ಇತ್ತು. ಸೆಕೆಂಡ್ ಖೋ ಮತ್ತೆ ಇನ್ನೊಂದು ಯಾಕೆ ಸ್ಪೋರ್ಟ್ಸ್ ಸೇರ್ಕೊಂಡಿದ್ಲು. ಇವಳು ನಾನು ನಿಮ್ ಫೋರ್ಟ್ಸ್ ಏನೋ ಇರ್ತದಲ್ಲ ಬರ್ತೀನಿ ಅಂತ ಹೇಳಿದೆ. ಹೋದ್ನ ಅಲ್ಲಿಗೆ. ಇವಳ್ದು ಆಲ್ರೆಡಿ ರನ್ನಿಂಗ್ ಎಲ್ಲ ಮುಗಿದೈತೆ, ಖೋಗೆ ಹೋಗ್ಬೇಕು. ಬಟ್ ಇವಳು ಹೊಟ್ಟೆ ಹಸಿತಾ ಇದೆ. ಏನಾರು ಕೊಡ್ಸಿ ನಾವು ವಿಚಾರಿಸ್ತೆ ಮಾತಾಡ್ತೆ, ಏನಾರು ಕೊಡ್ಸಿ ಅಂದ್ಲು. ಅದಾದ್ಮೇಲೆ ಇವಳು ಬಿಟ್ಟು ನಮ್ ಜೊತೆ ಕಳ್ಸಿಕ್ಕಿಲ್ಲ, ಪರ್ಮಿಷನ್ ಅಂತ ಕಳ್ಸಿಕ್ಕಿಲ್ವಲ್ಲ. ಅವ್ರು ಸರ್ ಹತ್ರ ಕೇಳ್ಬೇಕು. ಸರ್ ಹತ್ರ ಹೋಗ್ಬಿಟ್ಟು ಏನಂತ ಕೇಳ್ಬೇಕು, ಸರ್ ಇವ್ರ ಅಣ್ಣ ಇವ್ರು ಹೊಟ್ಟೆ ಎಸಿತೈತಂತೆ ಏನೋ ತಿನ್ಸ್ಕೊಬತ್ತೀನಿ ಅಂದ್ಬಿಟ್ಟು ಕರ್ಸ್ಕೊಂಡು ಹೋಗಿದ್ದೆ ಗೈಸ್. ಇವಳ ಫೋಟೋ ತೋರ್ಸ್ಬಿಟ್ಟು ಹೋಗಿದ್ವಿ, ಅಣ್ಣ ತಂಗಿ ಅಂದ್ಬಿಟ್ಟು ಅದೊಂದು ಆಯ್ತಾ. ಅದಾದ್ಮೇಲೆ ಇನ್ನೊಂದ್ ದಿನ ಇವಳಿಗೆ ಚಂಪಾಕಲಿ ಅಂದ್ರೆ ಹೆವಿ ಇಷ್ಟ. ಇವಳು ಕಾಲೇಜ್ ಹುಣಸೂರಿಗೆ ಏನೋ ಕೆಲ್ಸಕ್ಕೆ ಬಂದಿದೆ.
ಚಂಪಾಕಿಲ್ ತಕೊಂಡು ಕಾಲೇಜ್ ಬಿಡೋದನ್ನೇ ಅದು ಕಾಯ್ಕೊಂಡು ನಾನು ಕಾಲೇಜ್ ಬಿಟ್ಟದೆ. ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಅವ್ರು ಏನೋ ತಗೋಬೇಕು ಅಂದ್ಬಿಟ್ಟು ಹೊಂಟೋದ್ವಿ. ನಾನು ಬರೋದಂಗ ಕಾಯ್ಕೊಂಡು ಕೂತ್ವಿ. 3 ಅವರ್ ಕಾದಿರೋದು. ಅಂದ್ರೆ ಅವತ್ತೇನಪ್ಪ ಅಂದ್ರೆ ಬಸ್ಸು ಸಾಯಂಕಾಲ ಲಾಸ್ಟ್ ಬಸ್ ಇರೋದು. ಬಸ್ 3 ಗಂಟೆ ಬಿಟ್ಟು 5 ಗಂಟೆಗೆ ಬರೋದು. ಅವಾಗ ಬಂದು ಬಸ್ ಸ್ಟ್ಯಾಂಡ್ ಒಳಗೆ ಕಾಯ್ಕೊಂಡು ಚಂಪಾಕಿ ಹಿಡ್ಕೊಂಡು ಆ ಚಂಪಾಕಲಿ ನೀನೇ ಉಂಟಾಗಿತ್ತು. ಆ ಲೆವೆಲ್ ಕಾದಿರೋದು ಇವಳಿಗೋಸ್ಕರ. ಅದೊಂದಾಯ್ತಾ. ಇನ್ನೊಂದಪ್ಪ ತೂಗು ಸೇತುವೆ ಹೋಗ್ಬೇಕಾಯ್ತು. ತೂಗು ಸೇತುವೆ ಹೋಯ್ತೀನಿ ಅಂದ್ಬಿಟ್ಟು ಅವಳ್ದು ನಮ್ಮ ಹುಣಸು ತೂಗು ಸೇತುವೆ ಐತೆ. ಅವ್ ಕಾಲೇಜ್ ರೋಡಲ್ಲೇ ನಿಲ್ಸಿ ಇವ್ರ ಫ್ರೆಂಡ್ ನಂಬರ್ಗೆ ನಂಬರ್ ಕೊಟ್ಟಿಲ್ಲ. ಇವ್ರ ಫ್ರೆಂಡ್ ಫೋನ್ ಮಾಡಿ ಕಾಲೇಜ್ ಬಿಡೋ ಟೈಮ್ಗೆನೆ ಫ್ರೆಂಡ್ ಫೋನ್ ಮಾಡಿ ಫ್ರೆಂಡ್ ಹತ್ರ ಹೇಳ್ಕೊಂಡು ಇವಳು ಬರಕಿಲ್ಲ, ಅವ್ ಐಕ್ಳು ಬಿಡಕ್ಕಿಲ್ಲ, ನಾನು ಅವರೇ ಜಾಸ್ತಿ ಸಪೋರ್ಟ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರೆ. ಯಾಕಂದ್ರೆ ಆ ಟೈಮ್ ನಾನೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಸ್ವಲ್ಪ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಿದ್ನಲ್ಲ, ಆಗ ಏನೇ ಹೋಗಿ ಅಂದ್ಬಿಟ್ಟು ಹೇಳಿ ತೂಗು ಸೇತುವೆ ಸುಮಾರು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ತಿರ್ಗಿ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಮಳೆ ಬೇರೆ ಸಖತ್ ಮಳೆ. ಅದೊಂದಿರ್ಲಿ. ಅದು ಇನ್ನೊಂದಪ್ಪ ಎಲ್ಲಿ ಹೋಯ್ದ ಗೊತ್ತಾಗ. ಇನ್ನೊಂದಪ್ಪ ಎಲ್ಲೋ ನಮ್ಮ ಅತ್ತೆ ಫೋನ್ ಮಾಡಿ ಹೇಳಿದೆ, ಅತ್ತೆ ಇಂಚು ಇಲ್ಲೇ ಅವಳೆ. ಆಗ ನಮ್ಮ ಅತ್ತೆ ಗೊತ್ತಿಲ್ಲ. ಅತ್ತೆ ಹುಣಸೂರ್ ಬಂದಿದ್ದೀನಿ ನಾನು, ಇಂಚು ಸಿಕ್ಕಿದ್ದು ಮಳೆ ಬೇರೆ ಬರ್ತೈತೆ, ನಾನೇ ಕರ್ಕೊಬತ್ತೀನಿ ಕಣತೆ ಅಂತ ಹೇಳಿದ್ದು. ಮಳೆ ಬರ್ತಿತ್ತಲ್ಲ ಇನ್ನುವೆ. ಬರೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದ್ದು. ಬರೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ ಒಂದ್ ಯಾವ್ದೋ ಮನೇಲಿ 1 ಗಂಟೆ ಟೈಮ್ ನಿಂತಿರೋದು ಮಳೆಗೆ. ಅವ್ರು ಬಂದವರು ಅದ್ ಯಾರೋ ಮನೆಯವರು, ಅಪ್ಪ ಯಾರಪ್ಪ ಅಣ್ಣ ತಂಗಿ ನನ್ ತಂಗಿ ಕಣಕ ಅಂತ ನಾನು ಹೇಳೋದು. ಒಸಿ ಪಾಟ್ಲೆಲ್ಲ ಅದುವೇ ಸುಮಾರು ಕಡೆ ಅಣ್ಣ ತಂಗಿ ಅಂತ ಮೇಂಟೈನ್ ಮಾಡಿವಿ. ಒಸಿ ಎಲ್ಲ ಅದಾಯ್ತಾ. ಇನ್ನು ಹುಣಸೂರಲ್ಲಿ ಯುವ ದಸರಾ ಪ್ರೋಗ್ರಾಮ್ ಯುವ ಸಂಭ್ರಮ ಅಂತ ಅದು ಮೈಸೂರ್ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಇಲ್ಲೂ ಅದೇನೋ ಫಂಕ್ಷನ್ ಮಾಡಿಸಿದ್ರು ಹುಣಸೂರಲ್ಲೂ. ಅದೇ ಡ್ಯಾನ್ಸ್ ಹುಣಸೂರಲ್ಲೂ ಮಾಡಿಸಿದ್ರು. ಅವತ್ತೇನೆ ಏನೋ ಏನಿಟ್ಟಿದ್ರಲ್ಲ ಅದು ಎಕ್ಸಿಬಿಷನ್ ಇಟ್ಟಿದ್ರು. ಅದು ನನ್ ಡ್ಯಾನ್ಸ್ ಮುಗಿಯೋದು 10 ಗಂಟೆ 10:30 ಆಗಿತ್ತು. ಅಷ್ಟೊತ್ತು 10:30 ಮುಗ್ದಾದ್ಮೇಲೆ ಎಕ್ಸಿಬಿಷನ್ ಹೋಗಿ ಅವಾಗ ನಾನು ಹೇಳಿದೆ, ಅತ್ತೆ ನಾನು ನೀವ್ ತಲೆ ಕೆಡ್ಸ್ಕೊಬೇಡಿ, ನಾನು ಕರ್ಕೊಬತ್ತೀನಿ, ನೀವ್ ಯಾರು ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ಇಲ್ಲಿ ಯಾರು ಹೋಗ್ಲಿಲ್ಲ ಕರ್ಕೊಬರಕ್ಕೆ ನನ್ಗೆ ಹೇಳಿದ್ರು. ಆಗ ಇನ್ನೊಟ್ಟಲ್ಲಿ ಆಗ್ಲೇನೋ ನಮ್ಮ ಅತ್ತೆಯವರೆಲ್ಲ ಸುಮ್ನೆ ಅಣ್ಣನ ಮಗ ಅಂತ ಅನ್ಕೊಂಡಿದ್ರು. ನಾನು ಪ್ರೋಗ್ರಾಮ್ ಮುಗೀತು 9 ಗಂಟೆ ಮುಗೀತು. ಬಟ್ 11 ಗಂಟೆ ಇನ್ನು ಪ್ರೋಗ್ರಾಮ್ ಮುಗ್ದಿಲ್ಲ ಅಂದ್ಬಿಟ್ಟು ಎಕ್ಸಿಬಿಷನ್ ಕರ್ಕೊಂಡು ಹೋಗಿದೆ. ಅದು ಸಖತ್ತಾಗಿತ್ತು. ಆಮೇಲೆ ಯುವ ದಸರಾ ಹೋಗಿದ್ರು ಮೈಸೂರಿಗೆ, ಆಗ್ಲೂ ಕೂಡ ಹೋಗಿದ್ದೆ. ಹುಡುಗೋಸ್ಕರ ಆಗ್ಲೂ ಕೂಡ ಹೋಗಿದೆ. ಆಗೆಲ್ಲ 2 ಸೈಡ್ ಲವ್ ಅವೆಲ್ಲ. ಆ ಫೋಟೋಸ್ ಎಲ್ಲ ವಿತ್ತು ಫೋಟೋಸ್ ವಿತ್ತು ಅವೆಲ್ಲ ಹೇಳ್ತೀನಿ. ಫೋಟೋಸ್ ಎಲ್ಲ ತೋರಿಸಿ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸಕ್ಕತ್ತಾಗಿರುತ್ತೆ ಪ್ರತಿಯೊಂದು ಮೂಮೆಂಟ್ಸ್ ಫೋಟೋಗಳೈತೆ. ಆಮೇಲೆ ಇನ್ನೊಂದು ನಾವು ರಾಮನಾಥ್ಪುರಕ್ಕೆ ಹೋಗಿದ್ವಲ್ಲ, ರಾಮನಾಥ್ಪುರಕ್ಕೆ ಹೋದಾಗ ಇವಳಿಗೆ ನನ್ ಮೇಲೆ ಲವ್. ಅದು ಯಾವ ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ ಓಡಿಸ್ತಾ ಇದ್ರೆ ನನ್ ವಿರೋ ನಾವು ಇವ್ಗಳು ತಿರ್ಸ್ಕೊಂಡಿದ್ರೆ ಕಣ್ಣು ಹೊಡೆಯೋರು ಕಳ್ಳಿ. ಆಗ ಹೊಸ ಸಕ್ಕತ್ತಾಗಿತ್ತಲ್ಲ, ಸಕ್ಕತ್ತಾಗಿರೋದು. ಇವಳು ಕಣ್ಣು ಹೊಡೆದ್ರೆ ಕಾರ್ ಓಡಿಸೋರು ಏನೆಲ್ಲ ಹೋಗಿ ಗುದ್ಬಿಡೋಣ ಅಷ್ಟು ರೋಡಲ್ಲಿ ಹೋಯ್ತಾರ ಎಲ್ಲರೂ ಯಾಕಿಂಗ್ ಸಾಂಗ್ ಕೊಟ್ಟಿದ್ದೀರಿ. ಬರೀ ಲವ್ ಸಾಂಗ್ ಹಾಕೊಳ್ಳೋದು, ಇವಳು ಮಿರರ್ ನೋಡೋದು, ಇವಳು ನಾನು ನೋಡೋದು, ಸ್ಮೇಲ್ ಮಾಡೋದು. ಅವು ಸ್ಟಾರ್ಟಿಂಗ್ ಲವ್ ಆಗೋ ಮೂಮೆಂಟ್ ಅಲ್ಲಿ. ಈಗ ಹಿಂದೆ ಹೇಳಿದೆ ಅಲ್ಲ ಲವ್ ಆದ್ಮೇಲೆ ಲವ್ ಸ್ಟೋರಿ ಒಂಥರ ಚೆನ್ನಾಗಿತ್ತು ನಮ್ದು. ಒಂಥರ ಆಮೇಲೆ ಡೋರ್ನಳ್ಳಿ ಜಾತ್ರೆಗೆ ಹೋಗಿದ್ವಿ. ಏನಂದ್ರೆ ಜಡಮ್ ಕಪ್ಲಿಗೆ ಆಂಟಿ ಮನೆಗೆ ರಜೆ ಅಂತ ಹೋಗಿದ್ವಿ. ಆಗ ನನ್ನ ನೋಡಕ್ಕೋಸ್ಕರನೇ ಅಲ್ಲಿಂದ ಬಂದು ನಮ್ಮ ಆಂಟಿ ಕೇಳುವಾಗ ನಮ್ಮ ಆಂಟಿ ನಮ್ಮಿಬ್ರು ಮದ್ವೆ ಆಗಿ ಅಂತ ಸಪೋರ್ಟ್ ಮಾಡ್ತಿತ್ತು. ಹೇಳಿ ಕೊಡ್ತಿತ್ತು. ನಮ್ಮ ಅಂತಿನಿ ಹೇಳಿ ಕಳ್ಸಿ ಡೋರ್ನಳ್ಳಿ ಜಾತ್ರೆ ನಡೀತಿತ್ತು. ಆ ಜಾತ್ರೆ ಹೋಗಿರೋದು ನಮ್ಮ ಸಾಕತೆ ಒಬ್ಬರಿಗೆ ಗೊತ್ತಿರೋದು, ಯಾರಿಗೂ ಗೊತ್ತಿರಲಿಲ್ಲ. ಜಾತ್ರೆಗೆ ಹೋಗಿ ಜಾತ್ರೆ ಸುತ್ತಾಡ್ಕೊಂಡು ಅಯ್ಯೋ ಅದೇ ಫಸ್ಟ್ ಟೈಮು ನೀಟಾಗಿ ನಾವ್ ಇಬ್ರು ಖುಷಿಯಿಂದ ಹೋಗಿದ್ರೆ ಅದೇ ಡೋರ್ನಳ್ಳಿ ಜಾತ್ರೆ ಮೇನ್ ಆಗಿ. ಅದು ಫಸ್ಟ್ ಟೈಮ್. ಇವೆಲ್ಲ ಹೇಳೋದಲ್ಲ, ಇವೆಲ್ಲ ಆಗಕ್ ಮುಂಚೆ ಒಳ್ಳೆ ಚೆನ್ನಾಗಿತ್ತು. 2 ಸೈಡ್ ಆದ್ಮೇಲೆ ನಮ್ಗೆ ಒಂಥರ ಆಮೇಲಿಂದ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿ ಆಮೇಲಿಂದ ಮನೇಲಿ ಅವರು ಲವ್ ಮಾಡ್ತಾರೆ, ನಮಗೂ ಇಷ್ಟ. ಅಣ್ಣನ ಮಗ ಕೊಡ್ತಾರೆ, ಇನ್ಯಾರು ಕೊಡೋದು ಅಂದ್ಬಿಟ್ಟು ಎಲ್ಲ ಒಪ್ಕೊಂಡಿ ಕೊನೆಗೂ ಮದ್ವೆ ಫಿಕ್ಸ್ ಮಾಡೇ ಬಿಟ್ರು. ನಾವ್ ಈ ವರ್ಷ ಆಗಲ್ಲ ಅಂತ ಅನ್ಕೊಂಡಿದ್ದು. ಅದು ಹೇಗೆ ಗೊತ್ತಾ, ಹೋದ ವರ್ಷ ಆಗಿದ್ದು ಇವ್ರ ಅಜ್ಜಿ ತಿರೋಗಿಲ್ಲ ಅಂದ್ಬಿಟ್ಟು ನಾವ್ ಏನ್ ಮಾಡಿದ್ದು. ಇವ್ರ ಅಜ್ಜಿ ಅದಕ್ಕಲ್ವಾ ಮದ್ವೆ ಮಾಡಿದ್ದೇನ ಮಜ್ಜಿ ತಿರೋದ್ರು ಅಂತ. ಇಲ್ಲಾಂದ್ರೆ ನಮ್ನಿ ಈಗ ಮಾಡ್ಬೇಕಾಯ್ತು. ಓಕೆ, ಆಮೇಲೆ ಮದ್ವೆ ಎಲ್ಲ ಆಯ್ತು. ನೋಡಿ ಇದೆ ಹೇಳಿದ್ನಲ್ಲ ಫಸ್ಟ್ ಕಿಸ್ ಆಯ್ತು ಅಂತ. ಫಸ್ಟ್ ಕಿಸ್ಸು ಈ ತರ ನಿಸರ್ಗಧಾಮಕ್ಕೆ ಹೋಗಿದ್ದು. ಬಟ್ ನಿಸರ್ಗಧಾಮ ಅಲ್ಲ ಆಗ್ಲಿಲ್ಲ, ಕಾರ್ ಒಳಗಡೆ ಆಗಿದ್ದು ಫಸ್ಟ್ ಕಿಸ್ಸು. ಅದೇ ನಮ್ಗೆ ಪ್ರೈವೇಸಿ ಸಿಕ್ಕಿದ್ದು, ಇನ್ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ಎಲ್ಲೋದ್ರು ಇವ್ರು ಭಯ. ಮದ್ವೆ ಆಗೋ ಹುಡುಗ ಗಂಡ ಆಗೋನ್ಗೆ ಕಿಸ್ ಕೊಡಕ್ಕೆ ಭಯ ಆಗಿತ್ತು.
ಬಟ್ ಫಸ್ಟ್ ಕಿಸ್ ಆಯ್ತು. ಇದು ಹೇಳ್ಕೊಳಕ್ಕೆ ಅವ್ರು ಬೇಜಾರಾಗ್ಬೋದು ಹೇಳಿದ್ಕೆ, ಬಟ್ ನನಗೇನು ಬೇಜಾರಾಯ್ತಲ್ಲ, ಹೆಂಗಿದ್ರು ಕಂಡು ಹೇಳ್ತಿಲ್ಲ, ಓಕೆನಾ. ಅದಾದ್ಮೇಲೆ ಅದೊಂದು ಟ್ರಿಪ್ ಹಾಕೊಂಡು ಬಂದು, ಅದಾದ್ಮೇಲೆ ಇನ್ನೊಂದು 2-3 ದಿನ ಆದ್ಮೇಲೆ ತಿರ್ಗಾ ಕಾಲೇಜ್ಗೆ ಹೋಗ್ತಾ ಇದ್ರು. ಕಾಲೇಜ್ಗೆ ಹೋದ್ಮೇಲೆ ತಿರ್ಗಾ ಒಂದಿನ ಬಂಕ್ ಮಾಡಿಸ್ದೆ. ಬಂಕ್ ಮಾಡಿಸ್ಬಿಟ್ಟು ಆ ಟೈಮಲ್ಲಿ ಅದು ಎಕ್ಸಾಮ್ ಟೈಮು, ನಾನು ಹೇಳಿದೆ ಸವಾಲಾಗ್ತೆ, ನಿನ್ ರಜಾ ಹಾಕ್ತೀಯೋ ಇಲ್ವೋ ಅಂದ್ಬಿಟ್ಟು ಬಂಕ್ ಮಾಡಿಸಿ ಅವಾಗ ಹೋಗಿದ್ದೆ ಅಲ್ಲಿಗೆ ಗದ್ಗೆ ದೇವಸ್ಥಾನಕ್ಕೆ. ಅವಾಗ ಕಲರ್ ಡ್ರೆಸ್ ಒಂದಿನ, ಅವತ್ತು ಕಲರ್ ಡ್ರೆಸ್ ಹಾಕೋ ಬಂದಿದ್ದು, ಆ ಕಲರ್ ಡ್ರೆಸ್ ಅಲ್ಲೇ ಗದ್ಗೆ ದೇವಸ್ಥಾನಕ್ಕೆ ಹೋಗಿದ್ದು. ಈ ತರ 2 ಸೈಡ್ ಸ್ಟಾರ್ಟ್ ಆಯ್ತು. ಈಗ ಮುಂದಕ್ಕೆ ನಮ್ಮ ಮೇಡಮ್ ಸ್ಟಾರ್ಟ್ ಮಾಡ್ತಾರೆ, ನಾನೇ ಮಾತಾಡ್ತಾಯಿತ್ತು. ಹೇಳು, ನಮ್ದು ನಡೆದಿರೋದು ಹೇಳು. ನಡೆದಿರೋದೇನಿಲ್ಲ, ಅದು ನಮ್ ಕಾಲೇಜಲ್ಲಿ ಫುಲ್ ಯೂನಿಫಾರ್ಮ್ನೇ ಹಾಕ್ಬೇಕು, ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ 50 ರೂಪಾಯಿ ಫೈನು. ಆದ್ರೂ ನಾನೇ ಕೊಡ್ತೀನಿ ಅನ್ಕೊಂಡು ಕಲರ್ ಬಟ್ಟೆ ಹಾಕೊಂಡು ಕರ್ಕೊಂಡು ಹೋಗಿದ್ದು. ಒಂಥರ ಗೊತ್ತಲ್ಲ ಗೈಸ್, ಏನಲ್ಲಿ ಮಧ್ಯೆ ಮುಂಚೆ ಮಾಡೋ ಎಂಜಾಯ್ಮೆಂಟು ಅಂದ್ರೆ ಒಂಥರ ಪ್ರತಿಯೊಂದು ಮೂಮೆಂಟು ಕೂಡ ಒಂಥರ ಸೂಪರ್ ಆಗಿರುತ್ತೆ. ಅದೆಲ್ಲ ಅನುಭವಿಸ್ಬೇಕು, ಹೊರಗಡೆ ಹೋಗೋದು ಎಲ್ಲ ಅನುಭವಿಸ್ಬೇಕಲ್ವಾ. ಅದು ಅಮ್ಮ ಅವತ್ತು ಕೇಳ್ತಾರೆ ಯಾಕೆ ಕಲರ್ ಬಟ್ಟೆ ಹಾಕೋತಿದಿ ಅಂತ. ಇವತ್ತು ಕಲರ್ ಬಟ್ಟೆ ಕಣಮ್ಮ ಅಂದ್ಬಿಟ್ಟು ಹಾಕೋದಿದ್ ನಾನು ಅಮ್ಮಂಗೆ. ಆ ಥರ ಆಗಿ ಈ ಥರ ಸ್ಟಾರ್ಟ್ ಆಯ್ತು. ಆಮೇಲೆ 2 ಸೈಡು ಇವಳಿಗೆ ಫಸ್ಟ್ ಬಟ್ಟೆ ಲವ್ ಸ್ಟಾರ್ಟ್ ಅಂದ್ರೆ ಫಸ್ಟ್ ಬಟ್ಟೆ ಯಾವ ಕೊಡ್ಸಿದ್ ಗೊತ್ತಾ? ಬರ್ತಡೆಗೆನೆ. ಅವತ್ತು ಇವಳು ಬರ್ತಡೆ ದೀಪಾವಳಿ ಹಬ್ಬಕ್ಕೆ ಬಿದ್ದಿತ್ತು. ಹಬ್ಬದ ದಿನನೇ. ಬಟ್ ನಮ್ ಲವ್ ಸ್ಟಾರ್ಟ್ ಆಗಿತ್ತು ನಮ್ಗೂ ಇಬ್ರಿಗೂ, ಮನೆಯವ್ರಿಗೂ ಸ್ವಲ್ಪ ಜನ ಗೊತ್ತಿತ್ತು, ಸ್ವಲ್ಪ ಜನ ಗೊತ್ತಿರ್ಲಿಲ್ಲ. ನಮ್ ಪ್ರಕಾಶ್ ಭಾವ ಗೊತ್ತಿತ್ತು. ಪ್ರಕಾಶ್ ಭಾವ, ಮೇಘ, ಪುಟ್ಟಮ್ಮ ನಾವೆಲ್ಲಾ ಬಂದು ಬರ್ತಡೇ ಕೇಕ್ ಕುಯ್ಸಿ ಆ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಅವೇ ನೋಡ್ರೆ ಗೊತ್ತಾಯ್ತದೆ. ಇದಾದ್ಮೇಲೆ ಫೋಟೋ ವಿತ್ ಲವ್ ಸ್ಟೋರಿ ಅಂತ ಹಾಕ್ತಿವಿ. ನಾವು ಹಳೆ ಫೋಟೋಗಳೆಲ್ಲ ಅದನ್ನ ಇಟ್ಕೊಂಡ್ ಮಾಡ್ತೀವಿ. ಇದಕ್ಕಿಂತ ಮಜಾ ಜಾಸ್ತಿ ಇರುತ್ತೆ. ನೀವು ಅದಕ್ಕೆ ಸರಣಿ ಕಾಯ್ಬೇಕು, ಅದೇನೆ ಸಖತ್ತಾಗಿ ಬರೋದು. ಯಾಕಂದ್ರೆ ಆ ಫೋಟೋ ಮೂಮೆಂಟ್ಸು ಆ ವಿಡಿಯೋ ಬರುತ್ತೆ. ಆಯ್ತಾ. ಅದಾದ್ಮೇಲೆ ಫಸ್ಟ್ ಬಟ್ಟೆ ತಗೊಟ್ಟೆ ಇವಳು ಬರ್ತಡೇ ದಿನ. ಅದಾಗಿ ಸ್ವಲ್ಪ ದಿನಕ್ಕೆ ಎಂಗೇಜ್ಮೆಂಟ್ ಬಂತು. ಎಂಗೇಜ್ಮೆಂಟ್ ಅಂದ್ರೆ ಏನ್ ಜೋರಾಗಿ ಆಗಿಲ್ಲ, ಸಿಂಪಲ್ ಆಗಿ ಮನೆಯವರೆಲ್ಲ ಕುಣಿಸ್ಕೊಂಡು. ಎಂಗೇಜ್ಮೆಂಟ್ ಮಾಡಿಲ್ಲ, ಬರೀ ಒಪ್ಪಿಗೆ ಅಷ್ಟೇ. ಒಪ್ಕೊಂಡು ಅದು ಎಂಗೇಜ್ಮೆಂಟ್ ಒಪ್ಪಿಗೆಗಳು 2 ಟ್ರಿಪ್ ನಡೆದಿರೋದು. ಒಂದಪ್ಪ ಉದ್ದೂರಲ್ಲೇ, ಒಂದಪ್ಪ ಇಲ್ಲಿ. ಉದ್ದೂರಲ್ಲಿ ಮಾತಾಡಿದ ಅಷ್ಟೇ. ಆಮೇಲೆ ಇಲ್ಲಿ ಬಂದು ನಮ್ಗೆ ಫ್ಯಾಮಿಲಿ ಎಲ್ಲ ಬಂದು ಫಿಕ್ಸ್ ಮಾಡ್ಕೊಂಡು ಒಪ್ಪಿಗೆ ತಕೊಂಡು, ಅದಾದ್ಮೇಲೆ ಇನ್ನು ರಿಯಲ್ ಆಗಿ ಅಂದ್ರೆ ಎಲ್ಲಾರ್ಗು ಪಬ್ಲಿಕ್ ಮಾಡಿದ್ರು, ಎಲ್ಲಾರ್ಗು ಪಬ್ಲಿಷ್ ಆಗಿದ್ದು ಅವಾಗಿಂದ ಮಾಮೂಲಿ ಹೋಗೋದು ಬರೋದು, ಮೊಬೈಲ್ ತಗೊಂಡೆ, ಚಾಟಿಂಗು ಅವೆಲ್ಲ ಸ್ಟಾರ್ಟ್ ಆಯ್ತು. ಯಾರು ಮಗ ಅಳ್ತಾರದ? ಮಗ ಆವು ಅಂದ್ರು ಅಳೋ ತರ ಅನ್ನೋ ಅಂತ ಫೀಲ್ ಆಯ್ತದ ನಮ್ಗೆ. ಹಿಂಗೆ ನೈಟ್ ಹೊತ್ತು ಮಾಡೋಣ ಅಂದ್ರೆ ನನ್ಗೆ ಫ್ರೀ ಇಲ್ಲ, ಇಷ್ಟೊತ್ತಲ್ಲಿ ಮಾಡೋಣ ಅಂದ್ರೆ ಇಲ್ಲಿ ಈ ತರ ಅದಾದ್ಮೇಲೆ ಏನಾಯ್ತು, ಇನ್ನೇನು ಮದ್ವೆಗೆ ಎಲ್ಲ ಒಪ್ಕೊಂಡ್ರು. ಎಂಗೇಜ್ಮೆಂಟ್ ಎಲ್ಲ ಹೊಲ್ಸ್ಕೊಂಡಿದ್ವಿ. ಬಟ್ ಎಂಗೇಜ್ಮೆಂಟ್ ಸಿಂಪಲ್ ಮಾಡಿ ಮುಗಿಸ್ತು. ಅದಾದ್ಮೇಲೆ ಇನ್ನೇನು ಸ್ವಲ್ಪ ದಿನ ಆದ್ಮೇಲೆ ನವೆಂಬರ್ ಮದುವೆ ಫಿಕ್ಸ್ ಆಗಿ ದೀಪಾವಳಿ ಹಬ್ಬದ ಆಗಿ ಸ್ವಲ್ಪ ದಿನಕ್ಕೆ ಫಿಕ್ಸ್ ಆಗಿ ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಗೆ ಮದ್ವೆಗೆ ಡೇಟ್ ಹಾಕ್ಸಿದ್ದು. ನಾವು ಕೂಡ ಈಗ್ಲೇ ಬೇಡ ಅಂತಿದ್ದೋ. ಬಟ್ ಡಿಲೇ ಮಾಡಿದ್ರೆ ಒಂದು ಏನೇನು ಹೆಚ್ಚು ಕಮ್ಮಿ ಆಯ್ತದೆ ಕಣಪ್ಪ, ಆಗಿದ್ ಖುಷಿಲಿಯ ಆಗ್ಬಿಡೋಣ ಅಂದ್ಬಿಟ್ಟು ನಮ್ಮ ಉದ್ದುರತ್ತೆ ಹೇಳಿದ್ರು. ಲಾಸ್ಟ್ಗೆ ಮಾರ್ಚ್ ಟೈಮ್ಗೆಲ್ಲ ಬಟ್ಟೆ ಗಿಟ್ಟೆ ಅದು ಇದು ಎಲ್ಲ ಫಿಕ್ಸ್ ಆಗೋಯ್ತು. ಅಂತ ಮಾರ್ಚ್ ಡೇಟ್ ಹಾಕ್ಸಿದ್ದು. ಇಲ್ಲಿ ಎಕ್ಸಾಮ್ ದಿನ ಡೇಟ್ ಹಾಕ್ಸ್ಬಿಟ್ಟವ್ರೆ. ನಮ್ ಯಾರು ಕೇಳ್ದಂಗೆ 5,000 ದುಡ್ಡು ಕೊಟ್ಟವ್ರೆ. ಅದು 5,000 ದುಡ್ಡೇ ಹೋಯ್ತು ಬುಕ್ ಮಾಡೋದಕ್ಕೆ. ಆಮೇಲಿಂದ ಎಕ್ಸಾಮ್ ಇಂಪಾರ್ಟೆಂಟು, ಬೇಡ ಸುಮ್ನೆ ಹಾಕಿ. ಚೆನ್ನಾಗ್ ಓದ್ತಾ ಇಲ್ಲೋ, ಒಳ್ಳೆ ಮಾರ್ಕ್ಸ್ ತೆಗೆದವಳೆ PUC ಚೆನ್ನಾಗಿ ಓದ್ತಾವಳೆ, ಯಾಕೆ ಡಿಲೇ ಮಾಡೋದು, ಇಷ್ಟ ಎಡವಟ್ ಮಾಡೋದು, ಎಕ್ಸಾಮ್ ಮುಗಿದ್ಮೇಲೆ ಆಗೋಣ ಅಂದ್ಬಿಟ್ಟು ಮೇ ತಿಂಗಳಿಗೆ ಹಾಕಿಸ್ಕೊಂಡು ಮಾರ್ಚ್ ತಿಂಗಳು ಎಕ್ಸಾಮ್ ಎಲ್ಲ ಮುಗ್ದಿ ಮಾರನೆಗೆ ನಾವು ಇವ್ರಿಗೆ ಬಟ್ಟೆ ತರಕ್ ಹೋಗಿದ್ದು. ಆಮೇಲೆ ಬಟ್ಟೆ ತರಕ್ ಹೋಗಿ ಮನೇಲಿ ಮಾತುಕತೆ ಏನಾಯ್ತು ಗೊತ್ತಾ? ಮದುವೆ ಮಾತುಕತೆ ಫಸ್ಟ್ ಸ್ಟಾರ್ಟಿಂಗ್ ಮಾತಾಡಿದ್ದು ನಮ್ಮ ಮಾವು ದುರ್ಮಾವರು ಎಲ್ಲ ಖರ್ಚು ನಿಮ್ದೆ, ನಾವೇನು ಮಾಡಿಕ್ಕಿಲ್ಲ, ನಾವು ಹುಡುಗಿ ಕರ್ಕೊಂಡ್ ಬರ್ತೀವಿ, ನೀವು ಮಾಡ್ಕೊಂಡು ಹೋಗ್ಬೇಕು. ನಾವು ಅದಕ್ಕೂ ಒಪ್ಕೊಂಡಿದ್ದು. ಯಾಕಂದ್ರೆ ಅವಳ ಮೇಲೆ ಲವ್ ಅಷ್ಟೊಂದಿತ್ತು. ನಮ್ಮ ಅಪ್ಪ ಅಮ್ಮ ಒತ್ಕೊಂಡಿದ್ದಿಲ್ಲ. ಮೋನಣ್ಣನುವೆ ಅತ್ತೆನುವೆ ಫುಲ್ಲು ವಾರ ನಡೆಸ್ತವ್ರೆ ಹಂಗೆ ಹಿಂಗೆ ಅಂತ. ಆಗ ಅಪ್ಪ ಏನಂತ ಗೊತ್ತಾ, ಊಟ ಮಾಡ್ಕೊ ಹೊಂಟೋಗಿ, ನೀನು ಇದ್ದೆ ಊಟ ಮಾಡಿವಿ ಮಾಡ್ಕೊ ಹೊಂಟೋಗಿ ಅಂತ ಆಯ್ತು. ಆಗ ಯಾರು ಒಪ್ಕೊಂಡಿರೋದು ನಾನೇ ಮಾಡ್ತೀನಿ ಅಂತ ನಾನೇ ಒಪ್ಕೊಂಡೆ.
ಏನಾದ್ರು ಪರವಾಗಿಲ್ಲ ಎಲ್ಲ ಖರ್ಚು ಮಾಡಿ ಅದೇನೋ ಬೈತಾ ಇದ್ರು ಯಾಕೆ ಒಪ್ಕೊಂಡೆ ಅಂತ ಆತರ ಒಪ್ಕೊಂಡು ಬಟ್ ಲಾಸ್ಟ್ಗೆ ಬೆಳಿಗ್ಗೆ ಇನ್ನ ಊಟ ಎಲ್ಲ ಚೌಟ್ರಿ ಖರ್ಚೆಲ್ಲ ನಾವು ಇಸ್ಕೊಂಡು ನೈಟ್ ಊಟನ ನಮ್ಮ ಅತ್ತೆ ಮನೆ ಮಾಡಿದ್ರು ಮದ್ವೆ ನಾನು ಡೈರೆಕ್ಟ್ ಆಗಿ ಮದ್ವೆ ಹೊಂಟೋದು ಇನ್ನು ಬಟ್ಟೆ ಗಿಟ್ಟೆ ಅದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಇವೆಲ್ಲ ಅವೇ ಅದಾಯ್ತಾ ಬಟ್ಟೆ ತರಕ್ ಹೋದ್ವಾ ಬಟ್ಟೆ ತರಕ್ ಹೋದ್ವಾ ಇಲ್ಲಿಗೆ ಸುಮಂಗಲಿಗೆ ಸುಮಂಗಲಿ ಅಲ್ಲ ಅದು ಮನ್ನರ್ಸ್ಗೆ ಹೋಗಿದ್ದು ಮನ್ನರ್ಸ್ ಹೋದೋ ಮನ್ನರ್ಸ್ ಅಲ್ಲಿ ಚೆನ್ನಾಗಿರ್ಲಿಲ್ಲ ಆಮೇಲೆ ಸುಮಂಗಲಿ ಬಂದಿದ್ದು ಸುಮಂಗಲಿ ನಾವು ಪರ್ಚೇಸ್ ಮಾಡಿದ್ವಿ ಸುಮಂಗಲಿಗೆ ಹೋದ್ವಾ ಏನ್ ಮಾಡ್ತಾರೆ ಅಂದ್ರೆ ನಾವು ಸೀರೆ ತಗೊಳಕ್ಕೆ ಯಾರ್ಯಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ನಮ್ಮ ಅಕ್ಕನೂ ಶ್ವೇತಕ್ಕ ಸಿಂಚೋಕ ಮೇಘತ್ಗೆ ಬಂದಿರ ಇಲ್ಲ ಅಲ್ವಾ ನಾವ್ 3 ಜನ ಕರ್ಕೋಗಿವಿ ಅವ್ರ ಏನ್ ಮಾಡ್ತಾವ್ರೆ ನನ್ ಗುಡುಕ್ತಾ ಇಲ್ಲ ಲೋನ್ ಹಿಡ್ದೈತೆ ಮಧ್ಯದಲ್ಲಿ ಬರ ನಾವು ಬೇರೆ ಕಡೆ ತಗೊಳ್ಬಿಟ್ಟು ಇವ್ರನ್ನ ಕರ್ಕೊಂಡೋಗಿ ಹೆಚ್ಚಿಗೆ 1 hour ಅಲ್ಲಿ ಶಾಪಿಂಗ್ ಮಾಡ್ಸ್ಕೊಂಬಂದಿ ಆಮೇಲೆ ಕರ್ಕೊಂಡ್ ತಿರ್ಗಾಬಿಟ್ಟೆ ಆದ್ರೂ ಸುಮಂಗಲಿನ ತಕೊಂಡಿದ್ದು ನನ್ಗೆ ಯಾರಂದ್ರೆ ಯಾರು ಹೇಳಲಿಲ್ಲ ಇದ್ ತಕೋ ಅದ್ ತಕೋ ಅಂತ ನಾನು ಇದ್ ತಕೊಳ್ಳೋಣ ಅನ್ಕೊಂಡು ಹೋಯ್ತಿದ್ದೆ ಲವ್ ಸ್ಟೋರಿ ಮಾತ್ರ ಬಟ್ಟೆ ತಗೊಳ್ಳೋದಲ್ಲ ಯಾಕೆ ಅತಿ ಬೇಕಾದ್ರೆ ಸಪರೇಟ್ ಮಾಡೋದಲ್ವಾ ಬಟ್ಟೆ ತಗೊಳ್ಳೋದೆಲ್ಲ ಬೇಡ ಈ ತರ ಐತಾ ಬಟ್ಟೆ ಎಲ್ಲ ತಗೊಬಂದ್ಬಿಟ್ಟು ಅನ್ಕೊಳ್ಳಿ ಅದಾದ್ಮೇಲೆ ತಿರ್ಗಾ ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಕ್ಕೆ ಮೇಡಮ್ಗೆ ಹೇಳ್ದೆ ಇವ್ರು ಹೇಳಿದ್ರು ಪ್ರೀ ವೆಡ್ಡಿಂಗ್ ಶೂಟ್ ಬೇಕೇ ಬೇಕು ಅಂದ್ರು ನಾನು ಅವೆಲ್ಲ ಖರ್ಚು ಕಣಮ್ಮ ಬೇಡ ಕಣೆ ಸುಮ್ಮನೆ ಖರ್ಚು ಅಂದೆ ಇವರು ನಾನು ಪ್ರೀ ವೆಡ್ಡಿಂಗ್ ಶೂಟ್ ಬೇಕೇ ಬೇಕು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸ್ಕೊತಾವ್ರೆ ಅಂತ ಹೇಳಿದ್ರು ಆಮೇಲೆ ಅದು ಓಕೆ ಅಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ನು ಮಾಡಿಸ್ತು ಇವಳಿಗೋಸ್ಕರ ಅದೆಲ್ಲ ಒನ್ ಡೇ ಏನೇಳಿ ಪ್ರೀ ವೆಡ್ಡಿಂಗ್ ಶೂಟ್ ಚೆನ್ನಾಗೇ ಮಾಡಿದ್ದು ಚೆನ್ನಾಗಿದ್ದು ಬದ್ನೇಕಾಯಿ ಗೊತ್ತಾ ಮೋಹನ ಸಿಂಚು ಪ್ರಕಾಶ ಮೇಘ ಅವರು ಕೂಡ ಶೂಟಿಂಗ್ ಮಾಡಿಸಿದ್ರು ಮದ್ವೆ ಆದ್ರೂ ಶೂಟಿಂಗ್ ಅವ್ರದ್ದು ಅವ್ರು ಬದಿ ನಮ್ಮ ಅರ್ಧ ಶೂಟಿಂಗ್ ಹಾಳು ಮಾಡಿದ್ರು ಆಯ್ತಾ ಈ ತರ ಇತ್ತು ನಮ್ ಲವ್ ಸ್ಟೋರಿ 2 ಸೈಡ್ ಲವ್ ಸ್ಟೋರಿ ಚೆನ್ನಾಗಿತ್ತು ಬಟ್ ನಾನು ಏನೇನ ಜ್ಞಾಪನ ಗೊತ್ತಿಲ್ಲ ಏನೇನ್ ಮಾಡೋದು ಅಂತಾನೆ ಜ್ಞಾಪನ ಗೊತ್ತಿಲ್ಲ ಚಿನ್ನ ತಗೊಳಕ್ ಹೋಗಿದ್ದಲ್ಲಿ ಚಿನ್ನ ಅಂತಾನೆ ಇವಳಿಗೆ ನಾನು ಫಸ್ಟ್ ಚಿನ್ನ ಏನ್ ಕೊಡ್ಸಿದೆ ಗೊತ್ತಾ ಏನ್ ಕೊಡ್ಸಿದೆ ಹೇಳಿ ಏನು ಗಿಫ್ಟ್ ಅಯ್ಯೋ ಲವ್ ಮಾಡ್ಬೇಕಾರೆಲ್ಲ ಬರೀ ಕೊಡ್ಸಿರೋದೇ ನಾನು ₹1 ಚಾಕ್ಲೇಟ್ ಕೊಡ್ಸಿಲ್ಲ ಇದುವರೆಗೂ ಕೊಡ್ಸಿದ ನಾವೇನಿಂದ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಹೇಳಕ್ವೆ ನಾವೇ ಕೊಡ್ಸೋದಂತೆ ಏನಾರ ಮಾಡೋದು ಗಂಡನ್ ದುಡ್ಡೆಲ್ಲ ಕೊಡ್ಸ್ಬೇಕು ಗಂಡನ್ ದುಡ್ಡು ಈಸ್ಕೊಂಡು ಸೇವ್ ಮಾಡಿ ನಾವು ಸಿಂಚು ಕೊಡ್ಸಿಲ್ವಾ ಸಿಂಚು ಮೋಹನ ತರಕಾರಿ ಕೊಡೋ ದುಡ್ಡು ಹೊರಗಡೆ ಹೋಗ್ಬೇಕಾದ್ರೆ ಕೊಡೋ ದುಡ್ಡು ಸೇವ್ ಮಾಡಿ ಕೊಡ್ಸಿಲ್ವಾ ನೀವೇ ಹೋಗಿ ತಂದು ಕೊಡ್ತೀರಲ್ಲ ನಾವೇನಿಂದ ಸೇವ್ ಮಾಡಾಗ ನಮ್ಗೆ ದುಡ್ಡನ್ನೇ ಕೊಡೋದಿಲ್ಲ ನಾನು ಏನು ಕೊಟ್ಟಿಲ್ಲ ಸೇವ್ ಮಾಡಕ್ಕೆ ಏನು ಕೊಟ್ಟಿಲ್ಲ ಈಗ ಕಚ್ಚಾಡ್ಬೇಕು ನಾವೀಗ ಲವ್ ಸ್ಟೋರಿ ಹೇಳ್ಬಿಟ್ಟು ಆಮೇಲೆ ಇನ್ನೇನು ಗೊತ್ತಾ ನಮ್ ಲವ್ ಸ್ಟೋರಿಯಲ್ಲಿ ಜಗಳ ಆದ್ರೂ ಕೂಡ 1 ದಿನ 2 ದಿನ ಅಷ್ಟೇನೆ ಫಸ್ಟ್ ಟೈಮ್ ವಾಚ್ ಕೊಡ್ಸಿದ್ದು ವಾಚ್ ಆಮೇಲೆ ಚಿನ್ನ ಕೊಡ್ಸಿದ್ದು ಚಿನ್ನದ ಮದ್ವೆಗೆ ಆದ್ರೂ ಒಂದ್ ಗಿಫ್ಟ್ ಅದುವೆ ನಾನ್ ಕೊಡ್ಸಿರೋ ಗಿಫ್ಟ್ ನಾನು ಗಿಫ್ಟ್ ಕೊಡ್ಸಿನಿ ನಮ್ಮ ಅಮ್ಮನ ಕಡೆಯಿಂದ ಏನ್ ಕೊಡ್ಸಿದಿ ನೀ ಕೊಡ್ಸಿರೋದು ಅದು ನಾನೇ ಕೊಡ್ಸ್ದಂಗೆ ಎಲ್ಲ ನಾನೇ ಕೊಡ್ಸಿರೋ ಗೈಸ್ ಬರೀ ವಾಚ್ ಕೊಡ್ಸ್ದೆ ಫಸ್ಟ್ ವಾಚ್ ಅದಿರೋ ವಾಚು ಐತೆ ಬಡಿ ಕನ್ನಡ ಪರವಾಗಿಲ್ಲ ನಾನು ಏನು ಕೊಡ್ಸಿಲ್ಲ ₹1 ಚಾಕ್ಲೇಟ್ ಕೊಡ್ಸಿಲ್ಲ ಏನ್ ಕೊಡ್ಸಿಲ್ಲ ನೀನ್ ಕೊಡ್ಸಿಲ್ಲ ಇದು ಆರ್ಟ್ ತಂದಿದೆ ನಿನ್ಗೋಸ್ಕರ ಟೂರ್ ಹೋದಾಗ ಟೂರ್ ಹೋಗಿದ್ದೀವಿ ಅದು ದುಡ್ಡು ಕೊಟ್ಟು ಕಳ್ಸಿದ್ದೆ ಅದನ್ನ ತಕ ಬಂದೆ ಕೊಡೋದಂತ ಅದು ಕೊಡ್ಲಿಲ್ಲ ಇದನ್ನ ನನ್ಗೋಸ್ಕರ ಅಲ್ಲಿ ಮೈ ಲವ್ ಅಂತ ಇತ್ತು ಇಲ್ಲಿ ಮೈ ಲವ್ ಅಂತ ನನ್ಗೋಸ್ಕರ ತಕ ಬಂದಿದ್ದು ಬಟ್ ಇನ್ನು ಕೂಡ ಮನೆಯವ್ರು ಯಾರು ಫಿಕ್ಸ್ ಮಾಡಿರ್ಲಿಲ್ಲ ಆದ್ರೂ ಕೊಡವ ಏನಾಯ್ಕಿಲ್ಲ ನನ್ ಬರ್ತ್ಡೇ ಟೈಮ್ ಕೊಡ್ಬೇಕು ಅಂತ ಬಂದಿದ್ದೀನಿ ಅನ್ಸುತ್ತೆ ಆ ಟೈಮಲ್ಲಿ ನಂದು ಫೆಬ್ರವರಿ ಬರ್ತಡೇ ಆಗಲ್ಲ ಲವ್ ಇತ್ತು ನವೆಂಬರ್ ಟೈಮು ಅದಾದ್ಮೇಲೆ ಯಾವ ಗೊತ್ತಾ ಮದುವೆ ಮುಂಚೆನೆಯ ನನ್ಗೋಸ್ಕರ ಇನ್ನ ಟೂರ್ ಹೋಗಿದ್ದು ಸೆಕೆಂಡ್ ಟೂರ್ ಹೋದಾಗ ನನ್ ಬರ್ತ್ಡೇ ಟೈಮ್ಗೆ ಇರ್ಲಿ ಕೊಡ್ಬೇಕು ಅಂದ್ಬಿಟ್ಟು ತಂದಿದ್ಲು ಕೊಡ್ಲೇ ಇಲ್ಲ ಈಗ ಎಲ್ಲ ಹೋದ್ಮೇಲೆ ಕಿತ್ತಿ ಹೇಳ್ದು ಆ ಮದ್ವೆ ತಿರ್ಗಾ ಕಾಂಟ್ರವರ್ಸಿ ಏನೇನೋ ನನಗೆ ಮದ್ವೆ ಆಯ್ತು ಅಂತ ಕನ್ಫರ್ಮ್ ಇರ್ಲಿಲ್ಲ ಅದಕ್ಕೆ ಕೊಟ್ಟಿರ್ಲಿಲ್ಲ ಬೈಯಕ್ಕೆ ಬೈದ ಲವ್ ಮಾಡೋದು ಇವಳು ನಾ ಭಯ ಇರೋದಿಲ್ಲ ಯಾಕ್ ಹೆಣ್ಮಕ್ಳಿಗಾದ್ರೂ ಹೊಂಟೋಗ್ಬಿಡ್ತಾರೆ ಎಲ್ಲ ಗಂಡ್ಮಕ್ಳು ಕಟ್ಟ ತಕ್ಷಣ ಭಯ ಲವ್ ಮಾಡೋರ್ಗೆಲ್ಲ ಭಯ ಇದ್ದೇ ಇರ್ತದೆ ಎಂತದ್ದು ಇಲ್ಲ ಧೈರ್ಯ ನಿನ್ ಧೈರ್ಯ ಇಲ್ಲ ಅಷ್ಟೇನೆ ಎಲ್ಲಿ ಬಾ ಅಂದ್ರು ಎಲ್ಲಿ ಕರೆದ್ರು ಏನ್ ಮಾಡಿದ್ರು ಬರ್ತಿರ್ಲಿಲ್ಲ ಯಾವ್ದೇ ಲವರ್ಸ್ಗಾದ್ರೂ ಮನೇಲಿ ಒಪ್ಪಿಲ್ಲ ಅಂದ್ರೆ ಭಯ ಇದ್ದಾನೆ ಇರ್ತದ ಇದ್ದೇ ಆದ್ರೂ ಕೂಡ ನಾನು ಇವಳನ್ನೇ ನೆಚ್ಕೊಂಡ್ ಕೂತಿದ್ದೆ ಅಯ್ಯೋ ವಿಡಿಯೋನೇ ನಂಬಿಕಿಲ್ಲ ನಾನು ಇನ್ನೊಂದು ಈಗ ಹೆಚ್ಚು ಕಮ್ಮಿ ಆಲ್ರೆಡಿ ಒಂದು 20 ನಿಮಿಷದ ಮೇಲೆ ಆಗ್ಬಿಟ್ಟದೆ ನೆಕ್ಸ್ಟ್
ಇನ್ನೇನೇನ್ ನಡೀತು ಆಯ್ತು ನೆನಪಿಲ್ಲ ಇನ್ನು ಮಿಕ್ಕಿದೆಲ್ಲ ಮದುವೆದು ನಮ್ಮ ಮದುವೆಗೆ ಎಷ್ಟು ಖರ್ಚು ಆಯ್ತು ಅದು ಇದು ಎಲ್ಲ ಮಿಕ್ಕಿದ ವಿಡಿಯೋಗಳನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಓಕೆ ಗೈಸ್, ಈಗ ನಾನು ಕೂಡ ಹೋಗ್ಬೇಕು. ನಮ್ ಲವ್ ಸ್ಟೋರಿ ಹಿಂಗಾಗಿತ್ತು. ಮೋಹನ ಅಂಡ್ ಸಿಂಚು ಲವ್ ಸ್ಟೋರಿ ಕೂಡ ಲಾಗು ಇನ್ನೇನೋ ಬರುತ್ತೆ. ಇನ್ನು 2 ದಿನ ನೀವೆಲ್ಲ ಕೇಳ್ತಾ ಇದ್ರಿ ಗೈಸ್, ನೀವ್ ಹೇಳಕ್ ಹೇಳ್ತಾ ಇದ್ರಿ 10K ಆದಷ್ಟೇ ಮಾಡ್ತೀನಿ ಅಂತ. ಅವ್ನು ಒಪ್ಕೊಬಿಟ್ಟು ಮೋಹನ ಸ್ವಲ್ಪ ತುಂಬಾ ಬಿಸಿ ಆಗ್ಬಿಟ್ಟವನೆ. ಸೋಷಿಯಲ್ ಮೀಡಿಯಾ ಇವಾಗ ಅಷ್ಟು ನೀವೇ ನೋಡಿ ಆಕ್ಟಿವ್ ಇಲ್ಲ, ನಾನೇ ಅಷ್ಟು ಆಕ್ಟಿವ್ ಇರೋದು. ಬರ್ತೀನಿ ಅಂತ ಹೇಳವನೆ. ನಾನು ಅಟ್ಲೀಸ್ಟ್ ಬೆಳಗ್ಗೆ ಟೈಮ್ ಮಾಡಕ್ಕಾಗಲಿಲ್ಲ ಆದ್ರೂ ನೈಟ್ ತಗೋರ ಹೋಗಿ ನಿಮ್ಗೋಸ್ಕರ ಮಾಡೇ ಮಾಡ್ತೀನಿ. ಅವ್ರ ಲವ್ ಸ್ಟೋರಿ ಚೆನ್ನಾಗಿರುತ್ತೆ. ಸೋಮವಾರ ಆಯ್ತದ, ಸೋಮವಾರ ಮಾಡೋದ ಅನ್ಕೊಂಡಿದ್ದೀನಿ. ಅಲ್ಲೇ ಉಳ್ಕೊಂಡು ಮಾಡ್ಬೇಕು ಅಂತ ಹೇಳ್ತೀನಿ. ಸೋಮವಾರ ಅದೇ ಹೇಳಿದ್ನಲ್ಲ, ನೀವು ಯಾವ್ದು ಲಾಗ ನೋಡಿ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 3 ದಿವಸ ಹಿಂದೆ ಮೈಸೂರಿಗೆ ಹೋಗ್ಬೇಕು, ಜೈದೇವ್ ಹಾಸ್ಪಿಟ್ಲಿಗೆ, ಚೆಲುವಮ್ಮ ಹಾಸ್ಪಿಟ್ಲ್ ಹೋಗ್ಬೇಕು. 4 ತಿಂಗಳು ಚೆಕಪ್ಗೆ ಕರ್ಕೊಂಡ್ಬರ್ ಕೇಳವ್ರೆ. ಸೋಮವಾರ ಬನ್ನಿ ಅಂತ ಹೇಳವ್ರೆ. ಹಾಗಾಗಿ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಅಲ್ಲಿ MS ಉಳ್ಕೊಂಡು ಲವ್ ಸ್ಟೋರಿ ಲಾಗ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮಾಡ್ಬೇಕು ಅಂತ ಅನ್ಕೊಂಡಿನಿ. ಅವತ್ತು ಹೇಳಿದೀನಿ ಡೇಟಾ ಬರುತ್ತೆ. ಹಾಗೆ ಯಾರು ಫಸ್ಟ್ ಟೈಮ್ ಮಾಡ್ತಿದ್ರಲ್ಲ ಬೇಗ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಫಸ್ಟ್ ಟೈಮ್ ಮಾಡ್ತಿರಲ್ಲ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನೀವು ಕೂಡ ನಮ್ಮ ಕುಟುಂಬ. ಈಗ ನಂಗೆ 100K ಮಾಡಿದಕ್ಕಾಗಿ 10K ಮಾಡಿದಕ್ಕಾಗಿ ಧನ್ಯವಾದಗಳು. ಆಗುತ್ತೆ, ಇನ್ ಮುಂದಕ್ಕೆ ಆಗುತ್ತೆ. ಯಾಕಂದ್ರೆ ಇನ್ ಮುಂದೆ ಬರೀ ಇಷ್ಟೇ ಅಲ್ಲ, ಬರೀ ಫ್ಯಾಮಿಲಿ ಲಾಗಿ ಅಂತಲ್ಲ, ಏನಾದ್ರು ಚಾನೆಲ್, ಕಲರ್ ಚಾನಲ್ಸ್, ಪ್ರ್ಯಾಂಕ್ ಅವೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಎಲ್ಲ ಆಗಿರುತ್ತೆ. ಬಾಯ್ ಬಾಯ್.